ಶಿವಮೊಗ್ಗ ನಗರದ ಹೊರವಲಯ ರತ್ನಾಕರ ಲೇಔಟ್ನ ಉದ್ಯಾನವನದಲ್ಲಿ ಜೂನ್ 5ರಂದು ಬಾಪೂಜಿ ವಿದ್ಯಾಸಂಸ್ಥೆ ಹಾಗೂ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಆಡಳಿತದಿಂದ ವಿಶ್ವ ಪರಿಸರ ದಿನಾಚರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಗಿಡ ನೆಡುವ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್ ರಾಜಪ್ಪ ಅವರು ಭಾಗವಹಿಸಿದ್ದರು. ಬಾಪೂಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಂಪಿಪಿ ಆರಾಧ್ಯ ಕೆಎಂ ವಿಶ್ವರಾಧ್ಯ ಅವರು ಅಧ್ಯಕ್ಷತೆ ವಹಿಸಿದ್ದರು. ಬಾಪೂಜಿ ವಿದ್ಯಾಸಂಸ್ಥೆಯ ಡಾಕ್ಟರ್ ಶೀಲಾ ಎನ್ಬಿ, ಡಾಕ್ಟರ್ ಕವಿತಾ ಎಸ್ಡಿ, ಡಾಕ್ಟರ್ ನಿರಂಜನ್ ಕುಮಾರ್, ಶೋಭಾಮಣಿ ಸಿಪಿ, ಡಾಕ್ಟರ್ ರಾಜಶೇಖರ್ ಎಂಎನ್, ಸ್ವಪ್ನ ಎಸ್, ಡಾಕ್ಟರ್ ವಿವೇಕಾನಂದ, ರಕ್ಷಿತ್ ಬಿಎಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕುದೂರಿಂದ ತುಮಕೂರಲ್ಲಿ ಸುಮಾರು ಒಂದು 368 ಮರಗಳನ್ನ ನೆಟ್ಟಿದ್ದಾರೆ. ಅವರು ಎಲ್ಲ ದೊಡ್ಡ ದೊಡ್ಡ ಆಲದ ಮರಗಳು. ಅಲ್ಲಿ ಸುಮ್ಮನೆ ಒಂದು ಅಂದಾಜು ಮಾಡಿ ಒಂದು ಆರ್ಟಿಕಲ್ ಬರೆದಿದ್ರು ಅವರು. ಆ ಮರಗಳು ಅವಾಗಿರ್ತಕ್ಕಂಥ ಮರಗಳು ಎಷ್ಟು ಆಕ್ಸಿಜನ್, ಎಷ್ಟು ಕೋಟಿ ಆಕ್ಸಿಜನ್ ಉತ್ಪಾದನೆ ಮಾಡ್ತವೆ ಅಂತ. ನೆಕ್ಸ್ಟ್ 3 years ಅಟ್ಲೀಸ್ಟ್ 500 ಪ್ಲಾಂಟಿಂಗ್ ಅಂತ ಉಳಿಸ್ಕೋಬೇಕು. ಅದು ವಿದ್ಯಾರ್ಥಿಗೆ ಒಟ್ಟು ವಿದ್ಯಾರ್ಥಿಗೆ ಒಂದು ಗಿಡಗಳನ್ನ ವಿತರಣೆ ಮಾಡ್ತಾರೆ. ಅವರ ಹೆಸರಿಗೆ ಗಿಡಗಳನ್ನ ವಿತರಣೆ ಮಾಡ್ತಾರೆ ಅಂತ ಕಾಲೇಜಿನ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಾವು ಒಂದು 1000 ಗಿಡಗಳು ನೆಟ್ಟರೆ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ 500 ಆದ್ರೂ ಉಳಿಬೇಕು. ಅದಕ್ಕೇನು ನಮ್ಮಿಂದ ಗ್ರಾಮ ಪಂಚಾಯತ್ ಸಹಕಾರ ಬೇಕು. ಪ್ರಕೃತಿ ವಿಕೃತಿಯ ಕಡೆ ಹೋಗ್ತಾ ಇದೆ. ಪ್ರಕೃತಿಯನ್ನ ನಾವು ಸಸ್ಯದ ಮೂಲಕ ಉಳಿಸಬೇಕು ಅಂತಕ್ಕಂಥದ್ದು ಪರಿಸರ ದಿನಾಚರಣೆ. ಪರಿಸರ ಅಂತ ನೆನಪಾಗೋದು ಮರ. ಮರ ಇದ್ದರೆ ಮಳೆ, ಮಳೆ ಬರದಿದ್ದರೆ ಜೀವನವೇ ಬರ್ಬರ ಅಂತಕ್ಕಂಥ ಮಾತು ಇಂದಿನಿಂದಲೂ ಅದು ನಾಣ್ಣುಡಿಯಾಗಿ ಉಳ್ಕೊಂಡಿದೆ. ಸಂಕಲ್ಪ ಮಾಡುತ್ತೇನೆ, ಕನಿಷ್ಠ ಒಂದು ಸಸಿಯನ್ನು ನೆಟ್ಟು ಅದನ್ನು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆಗೆ ನನ್ನ ಕೊಡುಗೆಯನ್ನು ನೀಡುತ್ತೇನೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಇತರರಿಗೂ ಪರಿಸರ ಜಾಗೃತಿ ಮೂಡಿಸುವ ಮೂಲಕ ಮತ್ತು ಆರೋಗ್ಯಕರ ಭವಿಷ್ಯ ನಿರ್ಮಾಣಕ್ಕಾಗಿ ನಿರಂತರ ಶ್ರಮಿಸುತ್ತೇನೆ. ಧನ್ಯವಾದಗಳು.